ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಈ ವಿಡಿಯೋದಲ್ಲಿ ನಿಮಗೆ ಒಂದು ದಿನದಲ್ಲಿ 15ರಿಂದ 20 ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಪೀಡಾಗಿ ಈಗ ನಾನು ಯಾವ ರೀತಿ ಆದರೆ ಕಟಿಂಗ್ ಮಾಡ್ತೀನೋ ನಿಮಗೂ ಅದೇ ರೀತಿಯೇ ಈ ವಿಡಿಯೋದಲ್ಲಿ ಮಾರ್ಕಿಂಗ್ಸ್ ಮಾಡೋದಾಗಿರ್ಬೋದು ಮತ್ತು ಮೆಜರ್ಮೆಂಟ್ಸ್ ತೊಗೊಳ್ಳೋದಾಗಿರ್ಬೋದು. ಯಾವ ರೀತಿ ನಾನು ಮೆಜರ್ಮೆಂಟ್ಸ್ನ ತೊಗೊಂಡು ಮಾರ್ಕಿಂಗ್ ಮಾಡಿ ಸ್ಪೀಡಾಗಿ ಕಟ್ ಮಾಡ್ತೀನಿ ಮತ್ತು ಒಂದು ದಿನದಲ್ಲಿ ಒಂದು 15ರಿಂದ 20 ಬ್ಲೌಸ್ನ ಕಟಿಂಗ್ ಮಾಡಬೇಕಂದ್ರೆ ಯಾವ ರೀತಿ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ವಿಚಾರನ ತಿಳಿಸ್ಕೊಟ್ಟು ಈ ವಿಡಿಯೋದಲ್ಲಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಒಂದು ದಿನದಲ್ಲಿ 15ರಿಂದ 20 ಬ್ಲೌಸ್ ಕಟಿಂಗ್ ಮಾಡಬೇಕಂದ್ರೆ ಇವು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಫಸ್ಟು ಈಗ ಜನ್ರಲ್ಲಾಗಿ ಶಾಪಲ್ಲಿ ಅಂಗಡಿಲಿ ಆದರೆ ಅದೇ ವರ್ಕ್ ಇರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಕಟಿಂಗ್ ಮಾಡೋ ಕೆಲಸನೇ ಮಾಡ್ತಾ ಇರೋದ್ರಿಂದ ಈಸಿಯಾಗಿ ಕಟ್ ಮಾಡ್ಬೋದು. ಮನೇಲಿ ಹೆಣ್ಮಕ್ಳು ಏನಾದರೂ ಕಟ್ ಮಾಡೋದಾದರೆ ಬೇರೆ ವರ್ಕ್ ಇರಬಾರ್ದು. ಮಾರ್ನಿಂಗ್ ನೀವು ಮನೇಲಿರುವಂಥ ವರ್ಕ್ನ ನೀವು ಕಂಪ್ಲೀಟ್ ಮಾಡಿಕೊಂಡು ಈ ಕಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಬೇರೆ ವರ್ಕ್ ಇರಬಾರ್ದು, ಮಧ್ಯದಲ್ಲಿ ನೀವು ಗ್ಯಾಪ್ ಕೊಡಬಾರ್ದು. ನಾನ್ ಸ್ಟಾಪಾಗಿ ನೀವು ಸ್ಟಾರ್ಟ್ ಮಾಡಿದರೆ ಮತ್ತು ಸಾಯಂಕಾಲದವರೆಗೂ ನಾನ್ ಸ್ಟಾಪಾಗಿ ಕಟಿಂಗ್ ಮಾಡಬೇಕು. ಹಾಗಾದ್ರೇ ಒಂದು 15ರಿಂದ 20 ಬ್ಲೌಸ್ವರೆಗೂ ಈಸಿಯಾಗಿ ಕಟ್ ಮಾಡ್ಬೋದು. ಅದರಲ್ಲಿ ಲೈನಿಂಗು ನಾವು ಐರನ್ ಮಾಡಿಕೊಂಡು ಕಟಿಂಗ್ ಮಾಡಬೇಕು ಕಂಪಲ್ಸರಿ. ಲೈನಿಂಗು ನಾವು ಸುಕ್ಕಿದ್ರೆ ಕಟ್ ಮಾಡಬಾರ್ದು. ಲೈನಿಂಗ್ನ ನೀಟಾಗಿ ಐರನ್ ಮಾಡಿಕೊಂಡೇ ಕಟ್ ಮಾಡಬೇಕು. ಮತ್ತು ಬಾಡಿ ಮೆಜರ್ಮೆಂಟ್ಸ್ ಆದರೆ ಒಂದು ರೀತಿ ಇರುತ್ತೆ, ಮತ್ತು ಅಳತೆ ಬ್ಲೌಸ್ ಕೊಟ್ಟರೆ ಒಂದು ರೀತಿ ಇರುತ್ತೆ. ಅಳತೆ ಬ್ಲೌಸ್ ಏನಾದರೂ ಕೊಟ್ಟರೆ ಅಳತೆ ಬ್ಲೌಸು ಪರ್ಫೆಕ್ಟಾಗಿರಬೇಕು, ಯಾವುದೇ ಆಲ್ಟ್ರೇಷನ್ ಇರಬಾರ್ದು. ಹಾಗಾದ್ರೇ ಈಸಿಯಾಗಿ ನಾವು ಅಳತೆನ ತಗೊಂಡು ಮಾರ್ಕಿಂಗ್ ಮಾಡಿ ಬೇಗ ಕಟಿಂಗ್ ಮಾಡ್ಬೋದು. ಮತ್ತು ಒಂದೇ ಅಳತೆ ಬ್ಲೌಸ್ಗೆ ಒಂದು 3ರಿಂದ 4 ಬ್ಲೌಸ್ ಕೊಟ್ಟರೆ ಈಸಿ ಆಗುತ್ತೆ ಕಟಿಂಗ್ ಮಾಡೋದಕ್ಕೆ. ಒಂದು ಲೈನಿಂಗ್ನ ನಾವು ಫಸ್ಟ್ ಕಟ್ ಮಾಡಿಕೊಂಡು ಈಗ 4 ಬ್ಲೌಸ್ನ ಒಂದೇ ಮೆಜರ್ಮೆಂಟ್ಸ್ಗೆ ಕೊಟ್ಟರು ಅಂದ್ಕೊಳ್ಳಿ. ಆಗ ಫಸ್ಟ್ ಒಂದು ಲೈನಿಂಗ್ನ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದರೆ ಆ ಲೈನಿಂಗ್ ಪೀಸ್ನ 3 ಲೈನಿಂಗು ಒಟ್ಟಿಗೆ ಐರನ್ ಮಾಡಿಕೊಂಡು ಜೋಡಿಸ್ಕೊಂಡು ಅದ್ರ ಮೇಲೆ ಇಟ್ಟು ಫಸ್ಟೇ ಕಟ್ ಮಾಡಿರುವಂಥ ಲೈನಿಂಗ್ ಪೀಸ್ನ ಈಸಿಯಾಗಿ ಮತ್ತೆ ಕಟ್ ಮಾಡಿ ಅದ್ರ ಮೇಲೆ ಮಾರ್ಕ್ ಮಾಡ್ಬೋದು. ಹಾಗಾದರೆ ಬೇಗ ಆಗುತ್ತೆ. 15ರಿಂದ 20 ಬ್ಲೌಸ್ವರೆಗೂ ಈಸಿಯಾಗಿ ಕಟ್ ಮಾಡ್ಬೋದು. ಈ ಎಲ್ಲ ಇರುತ್ತೆ, ಓಕೆನಾ? ಇವು ನಿಮಗೆ ಗೊತ್ತಿರಬೇಕು. ಹಾಗಾದ್ರೇ ನೀವು 15ರಿಂದ 20 ಬ್ಲೌಸ್ನ ಕಟ್ ಮಾಡೋದಕ್ಕೆ ಆಗುತ್ತೆ. ಜನ್ರಲಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ತಿಳಿಸಿದ್ದೀನಿ. ಓಕೆ, ಇದನ್ನು ತಿಳಿದಿಟ್ಕೊಂಡಿರಿ. ನಾವು ಸುಮ್ಮನೆ ಯಾರೋ ಹೇಳ್ತಾರೆ 15ರಿಂದ ನಾನು 20 ಬ್ಲೌಸ್ ಕಟ್ ಮಾಡ್ತೀನಿ, 15 ಬ್ಲೌಸ್ ಕಟ್ ಮಾಡ್ತೀನಿ ಅಂದರೆ ಅವ್ರಿಗೆ ಬೇರೆ ವರ್ಕೇನೂ ಇರೋದಿಲ್ಲ, ಅದೇ ವರ್ಕೇ ಇರುತ್ತೆ. ನಾನ್ ಸ್ಟಾಪಾಗಿ ಅವ್ರು ಅದೇ ವರ್ಕ್ನ ಮಾಡ್ತಾ ಇರೋದ್ರಿಂದ ಈಸಿಯಾಗಿ ಕಟ್ ಮಾಡ್ತಾರೆ. ಬೇರೆ ಮಧ್ಯದಲ್ಲಿ ಏನಾದರೂ ವರ್ಕ್ ಇತ್ತು, ಇಲ್ಲ ಯಾರಾದರೂ ಕಸ್ಟಮರ್ಸ್ ಬಂದರು ಅಂದರೆ ಅವ್ರ ಹತ್ರ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಮನೆಗೆ ಯಾರಾದರೂ ಫ್ರೆಂಡ್ಸ್ ಬಂದರು ಅಂದರೆ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡೋದು, ಈ ರೀತಿ ಮಾಡಿದಾಗ 15-20 ಬ್ಲೌಸ್ನ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಒಂದು 5, 6, 7 ಬ್ಲೌಸ್ವರೆಗೂ ಕಟ್ ಮಾಡ್ಬೋದು ಈಸಿಯಾಗಿ. ನಾವು ಶಾಪಲ್ಲಾದರೆ ಅದೇ ವರ್ಕೇ ಮಾಡೋದ್ರಿಂದ ಕಸ್ಟಮರ್ಸ್ನ ಅಟೆಂಡ್ ಮಾಡಿಕೊಂಡು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಈಸಿಯಾಗಿ ಕಟ್ ಮಾಡ್ಬೋದು. ಇವು ಇರುತ್ತೆ. ಈಗ ಲೈನಿಂಗ್ ಸುಕ್ಕಿದ್ರೆ ಅದನ್ನು ಐರನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಆಲ್ಟ್ರೇಷನ್ ಬ್ಲೌಸ್ ಕೊಟ್ಟರೆ ಅದೇನಾದರೂ ಆಲ್ಟ್ರೇಷನ್ ಇದ್ದರೆ ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಈ ರೀತಿಯೂ ಇರುತ್ತೆ. ಕೆಲವು ಟೈಮ್ ಏನಂದರೆ ಒಂದೇ ಅಳತೆ ಬ್ಲೌಸ್ಗೆ ಒಂದು 4-5 ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಕೊಟ್ಟರು ಅಂದರೆ ಅದು ಸ್ವಲ್ಪ ಈಸಿ ಆಗುತ್ತೆ. ಈ ರೀತಿ ಇರುತ್ತೆ, ಒಂದೇ ಟೈಪ್ ಏನು ಇರೋದಿಲ್ಲ. ಒಂದೇ ಬಾಡಿ ಮೆಜರ್ಮೆಂಟ್ಗೆ 5-6 ಬ್ಲೌಸ್ ಇದ್ದರೂ ಓಕೆ. ಇಲ್ಲಾಂದರೆ ಸಿಂಗಲ್ ಅಳತೆ ಬ್ಲೌಸ್ಗೆ ಸಿಂಗಲ್ ಬ್ಲೌಸ್ ಇತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದೊಂದೇ ಬ್ಲೌಸ್ನ ಈಗ ಈ ಬ್ಲೌಸ್ ಕೊಟ್ಟರು ಅಂದರೆ ಈ ಬ್ಲೌಸಲ್ಲಿರುವಂಥ ಮೆಜರ್ಮೆಂಟ್ಸ್ನ ತೊಗೊಂಡು ಕಟ್ ಮಾಡಬೇಕು. ಇನ್ನೊಂದು ಬ್ಲೌಸ್ ಕೊಟ್ಟರು ಅಂದರೆ ಆ ಬ್ಲೌಸಲ್ಲಿರುವಂಥ ಮೆಜರ್ಮೆಂಟ್ಸ್ನ ತೊಗೊಂಡು ಕಟ್ ಮಾಡಬೇಕು. ಈ ರೀತಿಯೂ ಇರುತ್ತೆ. ಒಟ್ಟಿನಲ್ಲಿ ನಾನ್ ಸ್ಟಾಪಾಗಿ ಪ್ರತಿದಿನವೂ 15ರಿಂದ 20 ಬ್ಲೌಸ್ ಕಟ್ ಮಾಡಬೇಕಂದ್ರೆ ಆಗೋದಿಲ್ಲ. ಒಂದಿನ ಕಟ್ ಮಾಡ್ಬೋದು, ಒಂದಿನ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಈಗ ನಾನು ರೀಸನ್ಸ್ ತಿಳಿಸಿದ್ನಲ್ವ, ಆ ರೀತಿ ಮನೇಲೇ ನೀವು ಕಟಿಂಗ್ ಮಾಡೋದಾದರೆ ಒಂದು ರೀತಿ ಇರುತ್ತೆ, ಟೈಲರಿಂಗ್ ಶಾಪಲ್ಲಿ ಕಟ್ ಮಾಡೋದಾದರೆ ಒಂದು ರೀತಿ ಇರುತ್ತೆ. ಈ ಎಲ್ಲ ರೀಸನ್ಸಿಂದ ಪ್ರತಿದಿನವೂ 15ರಿಂದ 20 ಬ್ಲೌಸ್ನ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಕಟ್ ಮಾಡಲೇಬೇಕು ಅಂದರೆ ಈಗ ನಾನು ತಿಳಿಸಿದ್ನಲ್ವ, ಈ ರೀತಿ ನೀವು ಬೇರೆ ವರ್ಕ್ನ ಏನು ಇಟ್ಕೊಳ್ಬಾರ್ದು. ನಾನ್ ಸ್ಟಾಪಾಗಿ ಅದೇ ವರ್ಕ್ ಮೇಲೆ ಇದ್ದರೆ ನೀವು ಈಸಿಯಾಗಿ ಕಟ್ ಮಾಡ್ಬೋದು. ಅದರಲ್ಲೂ ನಿಮಗೆ ಬೆನಿಫಿಟ್ ಅಂದರೆ ಒಂದೇ ಮೆಜರ್ಮೆಂಟ್ ಬ್ಲೌಸ್ಗೆ ಒಂದು 4-5 ಬ್ಲೌಸು ಬರಬೇಕು. ಆ ರೀತಿ ಇದ್ರೇ ಆಗುತ್ತೆ. ಇಷ್ಟು. ಈಗ ಸ್ಪೀಡಾಗಿ ಕಟ್ ಮಾಡೋದು
ಇದ್ರ ಜೊತೆಗೆ ಓಕೆನಾ. ಈಗ ಅಳತೆ ಬ್ಲೌಸ್ ಕೊಟ್ಟರು, ಬಾಡಿ ಮೆಜರ್ಮೆಂಟ್ಸ್ ಕೊಟ್ಟರು, ಮಾರ್ಕಿಂಗ್ಸ್ನ ಸ್ಪೀಡಾಗಿ ನಾವು ಮಾರ್ಕ್ ಮಾಡಿ ಸ್ಪೀಡಾಗಿ ಕಟ್ ಮಾಡೋದು, ಇದು ಒಂದು ಟ್ಯಾಲೆಂಟು, ಇದು ನಿಮಗೆ ಗೊತ್ತಿರಬೇಕು ಓಕೆನಾ. ಈಗ ನಾನು ರೀಸನ್ಸ್ ಫಸ್ಟ್ ಏನು ತಿಳಿಸ್ಕೊಟ್ಟಿದ್ದೀನೋ ಅದ್ರ ಜೊತೆಗೆ ಸ್ಪೀಡಾಗಿ ಮೆಜರ್ಮೆಂಟ್ಸ್ನ ತೊಗೊಂಡು ಸ್ಪೀಡಾಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡೋವಂಥ ಒಂದು ಸ್ಕಿಲ್ಲು ನಿಮಗೆ ಬರಬೇಕು. ಅದು ಈಗ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನಾನು ಈ ವಿಡಿಯೋದಲ್ಲಿ ಈಗ ಒಂದು ಅಳತೆ ಬ್ಲೌಸ್ನ ಬಳಸ್ಕೊಂಡು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀನಿ, ಯಾಕಂದರೆ ಜಾಸ್ತಿ ಅಳತೆ ಬ್ಲೌಸ್ಗೆ ಕಲಿಯೋರು ಇರ್ತಾರೆ. ಹಾಗಾಗಿ ಬಾಡಿ ಮೆಜರ್ಮೆಂಟ್ಸ್ ಆದರೆ ಇನ್ನೂ ಈಸಿ ಇರುತ್ತೆ, ಬಟ್ ಅಳತೆ ಬ್ಲೌಸು ಸ್ವಲ್ಪ ಕಷ್ಟ ಆಗುತ್ತೆ ಇದರಿಂದ ಮೆಜರ್ಮೆಂಟ್ಸ್ ತೊಗೊಳ್ಳೋದು. ತಿಳಿಸ್ಕೊಡ್ತೀನಿ, ಅಳತೆ ಬ್ಲೌಸಿಂದನೇ ತಿಳಿಸ್ಕೊಡ್ತೀನಿ ನಿಮಗೆ ಈಸಿ ಆಗೋ ರೀತಿಲಿ. ಇದರಲ್ಲಿ ನಾನು ಯಾವ ರೀತಿ ಆದರೆ ಮೆಜರ್ಮೆಂಟ್ಸ್ನ ತೊಗೊಳ್ತೀನಿ, ಈ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಳತೆನ ತೊಗೊಳ್ತೀನಿ, ಅದನ್ನು ಲೈನಿಂಗ್ ಮೇಲೆ ಯಾವ ರೀತಿ ಮಾರ್ಕ್ ಮಾಡ್ತೀನಿ, ಯಾವ ರೀತಿ ಕಟ್ ಮಾಡ್ತೀನಿ, ಇಷ್ಟರ ಬಗ್ಗೆ ಮಾತ್ರ ನೀವು ಗಮನ ಕೊಡಿ ಓಕೆನಾ. ನಾನು ಬೇರೆ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸ್ಪೀಡಾಗಿ ಕಟಿಂಗ್ ಮಾಡೋದಕ್ಕೆ ಮೆಜರ್ಮೆಂಟ್ಸ್ ಬ್ಲೌಸಿಂದ ಮೆಜರ್ಮೆಂಟ್ಸ್ನ ಅಳತೆನ ತೊಗೊಳ್ಳೋದು, ಅದನ್ನು ಮಾರ್ಕಿಂಗ್ ಮಾಡೋದು, ಕಟ್ ಮಾಡೋದು, ಇಷ್ಟರ ಬಗ್ಗೆ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಫಸ್ಟು ಲೈನಿಂಗು ನಾವು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಕಂಪಲ್ಸರಿ. ಲೈನಿಂಗ್ನ ಐರನ್ ಮಾಡ್ಕೊಂಡ ನಂತರ ಫಸ್ಟು ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೂ ಫಸ್ಟ್ ಈ ಕೆಲಸನ ನೀವು ಕಂಪಲ್ಸರಿ ಮಾಡಬೇಕು. ಫಸ್ಟ್ ಲೈನಿಂಗು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ, ಇಲ್ಲಿಂದ ನೀವು ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಫಸ್ಟು ಬ್ಯಾಕ್ ಸೈಡ್ ಲೆಂತು ಕೆಲವು ಮೆಜರ್ಮೆಂಟ್ಸ್ನ ನಾನು ಟೇಪಿಂದ ಅಳತೆ ಮಾಡ್ಕೊಳ್ತೀನಿ, ಕೆಲವು ಹಾಗೆ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡ್ತಾ ಇರ್ತೀನಿ. ಗಮನ ಇಟ್ಟು ನೋಡಿ. ಫಸ್ಟು ಬ್ಲೌಸು ಮೆಜರ್ಮೆಂಟ್ಸು, ಬ್ಲೌಸ್ ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನಿಂದ ಅದನ್ನು ಅಳತೆ ಮಾಡಿಕೊಂಡು ಫಸ್ಟು ಒಂದು ಅರ್ಧ ಇಂಚಿಗೆ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಲೆಂತ್ ಮೆಜರ್ಮೆಂಟ್ಸ್ ಎಷ್ಟಿರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಅದಕ್ಕೊಂದು ಅರ್ಧ ಇಂಚು ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸೈಡು, ಈ ಸೈಡು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ. ಟೇಪಿಂದ ಅಳತೆ ಮಾಡ್ಕೊಂಡ ನಂತರ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದು ಈಗ ಈ ಮಾರ್ಕಿಂಗ್ ಮತ್ತು ಈ ಮಾರ್ಕಿಂಗ್ ಎರಡು ಮಾರ್ಕಿಂಗ್ ಎಷ್ಟು ಇಂಚಿದೆ ಅಂತ ಟೇಪಲ್ಲಿ ಅಳತೆ ಮಾಡಿಕೊಂಡು ಅಷ್ಟನ್ನೇ ಶೋಲ್ಡರ್ಗೆ ತೊಗೊಳ್ಳಿ. ಒಂದು ಗಮನದಲ್ಲಿಟ್ಕೊಳ್ಳಿ, ಅಳತೆ ಬ್ಲೌಸು ಪರ್ಫೆಕ್ಟ್ ಇರಬೇಕು, ಆಗಿದ್ರೇ ನಮಗೆ ಈ ಶೋಲ್ಡರು ಎಕ್ಸಾಕ್ಟಾಗಿ ಸಿಗುತ್ತೆ, ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಈ ರೀತಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡ ನಂತರ ಈ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಪಟ್ಟಿ ಎಷ್ಟಿರುತ್ತೆ ಅಂತ ಟೇಪಿಂದ ಅಳತೆ ಮಾಡ್ಕೊಳ್ಳಿ. 2 ಇಂಚ್ ರೆಡಿ ಇದೆ. ಈ ಕಡೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು 2.5 ಇಂಚಿಗೆ ಇದು ನೆಕ್ ಬಿಡ್ತು. ನೆಕ್ಸ್ಟ್ ಬ್ಯಾಕ್ ಡೀಪು ನೋಡಿ, ಇಷ್ಟು ಬ್ಯಾಕ್ ಡೀಪ್ ಇದೆಷ್ಟಿದೆಯೋ ಅಷ್ಟನ್ನು ಮಾತ್ರ ಅಳತೆ ಮಾಡ್ಕೊಳ್ಳಿ. ಟೇಪಿಂದ 3.25 ಇಂಚಿದೆ. ಇದರಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು. ಡೀಪ್ ಇನ್ನೂ ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆ, ಜಾಸ್ತಿ ಬೇಕಂದರೆ ಜಾಸ್ತಿ, ಅದನ್ನು ನೀವು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೋದು. ಈಗ ಇದರೊಳಗಡೆ ನೀವು ರೌಂಡು ಸ್ಕ್ವೇರ್ ನೆಕ್ ಆದರೆ ಇದರೊಳಗಡೆ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲ ಪ್ಯಾಚ್ ವರ್ಕ್ ಇದ್ದರೆ ಕ್ಯಾನ್ವಾಸಲ್ಲಿ ಕಟ್ ಮಾಡಿಕೊಂಡು ಪ್ಯಾಚ್ ವರ್ಕ್ನ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಮಾತ್ರ ನೀವು ಸ್ವಲ್ಪ ಬ್ರಾಡ್ ಜಾಸ್ತಿ ಮಾಡ್ಕೊಳ್ಬೇಕು. ಇನ್ನು ಮೇಲೆ ಇಲ್ಲಿ ಮೇಲೆ ಬರ್ತಾ ಈ ರೀತಿ ಗ್ಯಾಪ್ ಕೊಡಬೇಕು. ಇಲ್ಲಿ ನೀವು ಸ್ವಲ್ಪ ಬ್ರಾಡ್ನ ಜಾಸ್ತಿ ಮಾಡ್ಕೊಳ್ಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಈ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟು, ಅಳತೆ ಬ್ಲೌಸಲ್ಲಿ ಈ ಬ್ಯಾಕ್ ಡಾಟ್ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೊಂಟದ ಅಳತೆ ಮತ್ತು ಚೆಸ್ಟ್ ಮೆಜರ್ಮೆಂಟು. ಈ ಸೊಂಟದ ಅಳತೆಗೋಸ್ಕರ ಈ ಮನೆ ಪಟ್ಟಿ ಇರುತ್ತಲ್ವ, ಓಕೆನಾ, ಇದನ್ನು ಮೈನಸ್ ಮಾಡಿ, ಅಂದರೆ ಇದು ಅಳತೆಗೆ ತೊಗೊಳ್ಬಾರ್ದು. ಅದನ್ನು ಬಿಟ್ಟು ಉಕ್ಸ್ ಪಟ್ಟಿನ ಸೇರಿಸಿ ಅಳತೆ ತೊಗೊಳ್ಬೇಕು. ಇದು ಎಷ್ಟು ಇಂಚ್ ಇರುತ್ತೋ ಇದನ್ನು 4 ಭಾಗ ಮಾಡಿ, ಟೋಟಲ್ ಎಷ್ಟು ಇಂಚ್ ಇರುತ್ತೋ ಅದನ್ನು 4 ಭಾಗ ಮಾಡಿ ಒಂದು ಮಾರ್ಕ್ನ ಮಾಡಿಕೊಂಡು ಎಕ್ಸ್ಟ್ರಾ ಮತ್ತು 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಅದು ಈ ಬ್ಯಾಕ್ ಡಾಟ್ಗೋಸ್ಕರ. ಈ ಬ್ಯಾಕ್ ಡಾಟ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು.
ಇಷ್ಟ ಆಯ್ತಲ್ವ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು. ಈ ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ ಪಾರ್ಟಿಂದು ಸಪ್ರೇಟ್ ತೊಗೊಳ್ಬೇಕು, ಫ್ರಂಟ್ ಸೈಡ್ ಪಾರ್ಟಿಂದು ನಮಗೆ ಅಡ್ಜಸ್ಟ್ ಆಗುತ್ತೆ. ನಾವು ಕ್ರಾಸ್ ಕಟಿಂಗ್ ಇದ್ದರೆ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಪ್ರತಿ ಸಾರಿ ಅಳತೆ ಬ್ಲೌಸ್ ಕೊಟ್ಟರೆ ಸಾಧ್ಯವಾದಷ್ಟು ನೀವು ಬ್ಯಾಕ್ ಸೈಡ್ ಮೆಜರ್ಮೆಂಟ್ಸ್ ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕೆಲವರಿಗೆ ಈ ಬ್ಯಾಕ್ ಸೈಡ್ ಮೆಜರ್ಮೆಂಟ್ಸ್ ತೊಗೊಳ್ಳೋದು ತುಂಬ ಕನ್ಫ್ಯೂಸ್ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ತೊಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಕೇಳಿದ್ದಾರೆ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿನೂ ಕೇಳಿದ್ದಾರೆ. ನೋಡಿ, ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ನೀವು ಬ್ಯಾಕ್ ಸೈಡ್ ಪಾರ್ಟಿಂದ ಸಪ್ರೇಟಾಗಿ ಮೆಜರ್ಮೆಂಟ್ಸ್ ತೊಗೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೇ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ, ಆಗಲೇ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನೀಟಾಗಿ ಹಾಕ್ಕೊಂಡು ಟೇಪ್ನ ಈ ರೀತಿ ಇಟ್ಕೊಂಡ್ರೆ ಎಷ್ಟು ಇಂಚಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ. ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಸಪ್ರೇಟಾಗಿ ತೊಗೊಂಡೆ ನೀವು ಮಾರ್ಕ್ ಮಾಡಬೇಕು. ಅಳತೆ ಬ್ಲೌಸ್ ಕೊಟ್ಟಾಗ ಮತ್ತೆ ಎಕ್ಸ್ಟ್ರಾ ಯಾವುದು ಸೇರಿಸಬಾರ್ದು, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಒಂದು 2 ಇಂಚು, ಹಾಗೆ ಇಲ್ಲಿಂದ 1 ಇಂಚು, ಈ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸಾರಿ ಹಾರ್ಮೋಲ್ ರೌಂಡಿಂಗು ಚೆಕ್ ಮಾಡ್ಕೊಳ್ಬೇಕು, ಕಂಪಲ್ಸರಿ ಚೆಕ್ ಮಾಡಬೇಕು. ಇದನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಇರುತ್ತಲ್ವ, ಆ ಶೋಲ್ಡರ್ ಮಾರ್ಜಿನ್ನು ನೀವು ಒಂದು ಅರ್ಧ ಇಂಚ್ ಬಿಡಿ. ಮತ್ತು ಈ ಕಡೆ ಮಾರ್ಕ್ ಮಾಡಿದ್ದೀರಲ್ವ, ಈ ಮಾರ್ಕ್ನ ಮಾಡಿದ್ದೀರಲ್ವ, ಅದನ್ನು ಅರ್ಧ ಇಂಚ್ ಬಿಟ್ಕೊಂಡು ಬ್ಯಾಕ್ ಸೈಡ್ ಶೇಪ್ ಇರುತ್ತೆ ಅದನ್ನು ನೋಡಿಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಪರ್ಫೆಕ್ಟ್ ಇದ್ದರೆ ಓಕೆ, ಇಲ್ಲಾಂದರೆ ಈ ಆರ್ಮೋಲ್ ಡೌನಿಂಗ್ ಮಾರ್ಕ್ನ ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಇದು ಬ್ಯಾಕ್ ಸೈಡ್ ಪಾರ್ಟ್. ಓಕೆನಾ. ಇಷ್ಟು ನಾವು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಪೀಡಾಗಿ ಈ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು ಸ್ಟ್ರೈಟ್ ಕಟಿಂಗು. ನಾನು ಜಾಸ್ತಿ ಕಟಿಂಗ್ ಮಾಡೋದು ಸ್ಟ್ರೈಟ್ ಕಟಿಂಗೆ, ಕ್ರಾಸ್ ಕಟಿಂಗು ತುಂಬ ಕಡಿಮೆ. ಯಾರಾದರೂ ಕೇಳಿದರೆ ಕಸ್ಟಮರ್ಸ್ ಮಾತ್ರನೇ ಕ್ರಾಸ್ ಕಟಿಂಗ್ ಮಾಡೋದು. ನಿಮಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಬರೀ ಸ್ಟ್ರೈಟ್ ಕಟಿಂಗೇ ತಿಳಿಸ್ಕೊಟ್ಟಿರೋದು. ಸ್ಟ್ರೈಟ್ ಕಟಿಂಗೋಸ್ಕರ ಬ್ಯಾಕ್ ಸೈಡ್ ಪಾರ್ಟು ನೋಡಿ ಈ ರೀತಿ ಸ್ಟ್ರೈಟಾಗಿ ಹಾಕ್ಕೊಳ್ಬೇಕು. ಕ್ರಾಸ್ ಆದರೆ ಕ್ರಾಸು, ಸ್ಟ್ರೈಟ್ ಆದರೆ ಸ್ಟ್ರೈಟು. ಕ್ರಾಸ್ ಆದರೆ ಈ ರೀತಿ ಕ್ರಾಸ್ ಹಾಕ್ಕೊಳ್ಳೋದು, ಸ್ಟ್ರೈಟ್ ಅಂದರೆ ಈ ರೀತಿ ಲೈನಿಂಗ್ನ ಸ್ಟ್ರೈಟಾಗಿ ಹಾಕ್ಕೊಳ್ಳೋದು ಅಷ್ಟೇ. ಫಸ್ಟ್ ಬ್ಯಾಕ್ ಲೆಂತು ಮತ್ತು ಚೆಸ್ಟು, ನೆಕ್ ಬಿಡ್ತು, ಈ ಹಾರ್ಮೋಲ್ ರೌಂಡಿಂಗು, ಮತ್ತು ಶೋಲ್ಡರ್. ಈ ಕಡೆ ಸೈಡು ಉಕ್ಸ್ಪಟ್ಟಿ ಹತ್ರ ಫೋಲ್ಡಿಂಗ್ ಇರುತ್ತಲ್ವ, ಆ ಫೋಲ್ಡಿಂಗ್ನ ನೋಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ಇದು ಉಕ್ಸ್ಪಟ್ಟಿದ್ದು. ಓಕೆನಾ. ಈಗ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡು ಬ್ಯಾಕ್ ಲೆಂತ್ಗೆ ಮಾರ್ಕ್ ಮಾಡಿದ್ದೀವಲ್ವ ಆ ಎರಡು ಮಾರ್ಕಿಂಗ್ನ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಫ್ರಂಟ್ ಸೈಡ್ ಡೀಪು ಮತ್ತು ಡಾಟ್ಸು. ಫ್ರಂಟ್ ಸೈಡ್ ಡೀಪ್ನ ಅಳತೆ ಬ್ಲೌಸ್ನ ಹಾಗೆ ಇಟ್ಟು ನಾವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಸ್ಲೀವ್ಸ್ನ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಸೈಡು ಫ್ರಂಟ್ ಡೀಪ್ನ ಮಾರ್ಕ್ ಮಾಡಿ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಅರ್ಧ ಇಂಚ್ ಬಿಟ್ಕೊಳ್ಬೇಕಿಲ್ಲಿ ಅಳತೆ ಬ್ಲೌಸಲ್ಲಿ. ಅರ್ಧ ಇಂಚ್ ಬಿಟ್ಟು ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು. ಇದು ನೀವು ಕಲ್ತ್ಕೊಳ್ಬೇಕು. ಇದು ನಿಮ್ಮ ಕ್ಯಾಮ್ರಾದಲ್ಲಿ ಅಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ, ಈ ರೀತಿ ಅರ್ಧ ಇಂಚ್ ಬಿಟ್ಟು ನೆಕ್ ವಿಡ್ತ್ ಮಾರ್ಕ್ ಇರುತ್ತೆ, ಆ ನೆಕ್ ವಿಡ್ತ್ ಮಾರ್ಕಿಗೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಬೇಕು. ಈಗ ಇದು ರೆಡಿ ಡೀಪು. ಮತ್ತು
ಇಲ್ಲಿ ಕ್ರಾಸ್ ಬೆಲ್ಟು ಜಾಯಿಂಟ್ ಮಾಡಿರೋದಿರುತ್ತೆ. ಆ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿರೋದಕ್ಕೊಂದು ಮಾರ್ಕ್ನ ಮಾಡಿಕೊಂಡು ಈ ಡೀಪ್ ಏನಿದೆ ಈ ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ, ಮತ್ತೆ ಕರೆಕ್ಷನ್ನ ಮಾಡ್ಕೊಳ್ಬೋದು. ನೆಕ್ಸ್ಟು ಈ ಡಾಟ್ಸು, ಈ ಡಾಟ್ಸ್ ಅಷ್ಟೇ ಮೇಲ್ಗಡೆ ಅರ್ಧ ಇಂಚ್ ಮಾರ್ಜಿನ್ನ ಬಿಟ್ಕೊಳ್ಬೇಕು. ಬಿಟ್ಟು ಡಾಟ್ಸ್ ಎಲ್ಲ ಡಾಟ್ಸ್ ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದು ಕೆಲವು ಮೆಜರ್ಮೆಂಟ್ ಟೇಪಿಂದ ಮೆಜರ್ ಮಾಡ್ಕೊಳ್ಳಿ. ಟೇಪಿಂದ ಮೆಜರ್ ಮಾಡಿಕೊಂಡು ಕೆಲವು ಡಾಟ್ಸ್ನ ಮಾರ್ಕ್ ಮಾಡಿ. ಇದು ಮಾತ್ರ ಶೋಲ್ಡರ್ ಸೆಂಟ್ರಿಗೆ ಈಸಿಯಾಗಿ ತೊಗೊಳ್ಬೋದು. ಓಕೆನಾ. ಮತ್ತು ಈ ಡಾಟು ಅಷ್ಟೇ ಅಳತೆ ಬ್ಲೌಸಲ್ಲಿ ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡ್ಕೊಂಡು ಈ ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದಕ್ಕೆ ಒಂದು ಮಾರ್ಕ್ನ ಮಾಡಿದ್ವಲ್ವ, ಅದಕ್ಕಿಂತ ಒಂದು ಇಂಚ್ ಡೌನ್ಗೆ ಮತ್ತೆ ಒಂದು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಮಾರ್ಕ್ ಮಾಡಬೇಕು. ಕಂಪಲ್ಸರಿ 1 ಇಂಚ್ ಡೌನ್ ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ಡಾಟ್ನ ಇಟ್ಕೊಳ್ಳೋದಕ್ಕೆ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದಕ್ಕೆ 1 ಇಂಚ್ ಬೇಕಲ್ವ, ಅದಕ್ಕಾಗಿ 1 ಇಂಚ್ ಡೌನ್ ಮಾಡಿ ಈ ಡಾಟ್ ವಿಡ್ತಿಂದ ಈ ಮಾರ್ಕಿಗೆ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಶೇಪ್ ಏನಾದರೂ ನಿಮಗೆ ಪರ್ಫೆಕ್ಟಾಗಿ ಇಲ್ಲ ಅನಿಸಿದರೆ ಇನ್ನೊಂದು ಸರಿ ನೀವು ಈ ರೀತಿ ಬಾಕ್ಸ್ ಟೈಪ್ ಮಾಡಿಕೊಂಡು ಬಾಕ್ಸ್ ಟೈಪು ಮಾರ್ಕ್ ಮಾಡಿಕೊಂಡು ಇದ್ರ ಒಳಗಡೆ ನೀವು ಇನ್ನೊಂದು ಸಾರಿ ಡೀಪ್ನ ಈ ಫ್ರಂಟ್ ನೆಕ್ಕು ಇನ್ನೊಂದು ಸಾರಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ಇಷ್ಟ ಆಯ್ತಲ್ವ. ನೆಕ್ಸ್ಟ್ ಈ ಸೈಡು ಅಳತೆ ಬ್ಲೌಸಲ್ಲಿ ಇದು ಇರುತ್ತೆ. ನೀವು ಈ ಸ್ಲೀವ್ ಜಾಯಿಂಟ್ ಇರುತ್ತಲ್ವ, ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟು ಇಲ್ಲಿಂದ ಇದನ್ನು ಈ ರೀತಿ ಬ್ಲೌಸ್ ಇಟ್ಟು ಇದು ರೆಡಿ ಇದೆ ಇಲ್ಲಿಗೆ, ಇದಕ್ಕಿಂತ ಕೆಳಗೆ 1 ಇಂಚು ಕ್ರಾಸ್ ಬೆಲ್ಟ್ ಜಾಯಿಂಟ್ ಎಲ್ಲಿಗೆ ಬರುತ್ತೋ ಅದಕ್ಕೆ ಒಂದು ಮಾರ್ಕ್ ಮಾಡಿ, ಅದಕ್ಕಿಂತ 1 ಇಂಚು ಕೆಳಗೆ ಮಾರ್ಕ್ ಮಾಡಿ ಈ ಡಾಟ್ ಇರುತ್ತೆ ನೋಡಿ, ಈ ಡಾಟಿಂದ ಇದನ್ನು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿ. ಓಕೆ. ಅಳತೆ ಬ್ಲೌಸ್ ಕೊಟ್ಟರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಚೆಸ್ಟು ಎಕ್ಸ್ಟ್ರಾ 1-2 ಇಂಚು ಮಾರ್ಜಿನ್ನು. ಇಷ್ಟೇ ಫ್ರಂಟ್ ಸೈಡ್ ಪಾರ್ಟ್. ಇಲ್ಲಿ ಮಾರ್ಕ್ ಬಿಟ್ಟು 1/4 ಇಂಚು ಎಕ್ಸ್ಟ್ರಾ ಕಟ್ ಮಾಡಬೇಕು, ಮಾರ್ಕಿಂಗ್ನ ಬಿಟ್ಟು. ನೆಕ್ಸ್ಟು ಫ್ರಂಟ್ ಸೈಡು ಈ ಹಾರ್ಮೋಲ್ ಶೇಪು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ, ನಿಮಗೆ ಹಾಗೆ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ. ಇದು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು. ನೆಕ್ಸ್ಟು ಸ್ಲೀವ್ಸ್ಗೋಸ್ಕರ ಇದನ್ನು ಮತ್ತೆ ಈ ರೀತಿ 4 ಫೋಲ್ಡ್ನ ಮಾಡಿಕೊಂಡು ಲೈನಿಂಗು ಸ್ಟ್ರೈಟಾಗಿ ಫಸ್ಟು ಮಾರ್ಕ್ ಮಾಡಿ ಕಟ್ ಮಾಡಿ, 1/2 ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಬೇಕು ಅಂದರೆ ಆ್ಯಸ್ ಇಟ್ ಈಸು ಫ್ರಂಟ್ ಸೈಡ್ ಪಾರ್ಟು ಮೇಲೆ ಇರಲಿ, ಈ ರೀತಿ ಫ್ರಂಟ್ ಸೈಡ್ ಪಾರ್ಟು ಮೇಲೆ ಇರಲಿ. ಸ್ಲೀವ್ಸು ಫಸ್ಟು ಲೂಸ್ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ ಲೂಸು ಈ ರೈಟ್ ಹ್ಯಾಂಡ್ ಈ ರೀತಿ ಕೈನ ಇಟ್ಕೊಂಡು ನೋಡಿ, ಈ ಬ್ಲೌಸ್ನ ಈ ರೀತಿ ಟೈಟಾಗಿ ಎಳೆದು ಇಲ್ಲಿ ಲೆಂತು, ಅದ್ರ ಮೇಲೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು, ಮತ್ತು ಈ ರೈಟ್ ಹ್ಯಾಂಡ್ ಹಾಗೆ ಇಟ್ಕೊಂಡು ಈ ಹೆಬ್ಬೆರಳು ಕರೆಕ್ಟಾಗಿ ಇಲ್ಲಿ ಟೈಟಾಗಿ ಇಟ್ಕೊಂಡು
ಈ ಹಾರ್ಮೋಲು ಈ ರೀತಿ ಟೈಟಾಗಿ ಎಳೆದು ಈ ರೀತಿ ಒಂದು ಮಾರ್ಕ್ ಮತ್ತು ಹಾರ್ಮೋಲ್ ಡೌನ್ಗೆ ಒಂದು ಮಾರ್ಕ್ ಪ್ಲಸ್ ಮಾರ್ಕ್ನ ಮಾಡ್ಕೊಳ್ಬೇಕು. ಇದು ಲೂಸು, ಇದು ಎಕ್ಸ್ಟ್ರಾ ಒಂದು 2 ಇಂಚು ಮಾರ್ಜಿನ್ನು, ಇದು ಹಾರ್ಮೋಲ್ ಡೌನಿಂಗು, ಇದು ಲೆಂತು, ಇದು ಎಕ್ಸ್ಟ್ರಾ. ಈಗ ಈ ಎಕ್ಸ್ಟ್ರಾ ಮಾರ್ಜಿನ್ನಿಂದ ಈ ರೀತಿ ಹಾರ್ಮೋಲ್ ಶೇಪು ಫ್ರಂಟು ಮತ್ತು ಬ್ಯಾಕ್ ಎರಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು. ಎರಡು ಫೋಲ್ಡಿಂಗ್ನ ತಗೊಳ್ಳಿ, ಮೇಲ್ಗಡೆ ಸೈಡು 2 ಫೋಲ್ಡಿಂಗ್ನ ತಗೊಂಡು ನೋಡಿ, ಶೇಪು ಇಲ್ಲಿಂದನೇ ನೀವು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿರ್ತೀರಲ್ವ, ಆ ಮಾರ್ಕಿಂಗ್ ಪ್ರಕಾರನೇ ಫ್ರಂಟ್ ಸೈಡ್ ಪಾರ್ಟ್ದು ಶೇಪ್ ಈ ರೀತಿ ಈಸಿಯಾಗಿ ಕಟ್ ಮಾಡಿ. ನೆಕ್ಸ್ಟು ಹಾಗೆ ಬ್ಯಾಕ್ ಸೈಡ್ ಶೇಪ್ ಏನಾದರೂ ನಿಮ್ಗೆ ಇನ್ನೊಂದು ಸ್ವಲ್ಪ ಕರೆಕ್ಷನ್ ಮಾಡೋದಿದ್ದರೆ ಈ ರೀತಿ ಫ್ರಂಟ್ ಸೈಡ್ ಶೇಪ್ ನೋಡಿಕೊಂಡು ಸ್ವಲ್ಪ ಕರೆಕ್ಷನ್ ಮಾಡಿಕೊಂಡ್ರೆ ಆಯಿತು. ಇದು ಸ್ಲೀವ್ಸು. ಕ್ರಾಸ್ ಬೆಲ್ಟು, ಕ್ರಾಸ್ ಬೆಲ್ಟ್ಗೆ ಕ್ರಾಸ್ ಬೆಲ್ಟ್ಗೆ ಈ ರೀತಿ ಫಸ್ಟು ಕೆಳಗಡೆ ಸೈಡ್ ಸ್ಟ್ರೈಟಾಗಿ ಕಟ್ ಮಾಡಿ, ಒಂದು ಸೈಡು ಸ್ಟ್ರೈಟಾಗಿ ಕಟ್ ಮಾಡಿ. ಇದು ನಿಮಗೆ ಉಕ್ಸ್ಪಟ್ಟಿ ಕಡೆ ಬರುತ್ತೆ, ಓಕೆನಾ. ಸೊಂಟದ ಅಳತೆ ಮೆಜರ್ಮೆಂಟ್ ತೊಗೊಂಡಲ್ವಾ, ಅದರಲ್ಲಿ 4ನೇ 1 ಭಾಗ ಬರುತ್ತಲ್ವ, ಅಂದರೆ ಈಗ 28 ಇಂಚ್ ಬಂತು ನಾನು ತೊಗೊಂಡಿರೋದು. 4ನೇ 1 ಭಾಗ ಅಂದರೆ 7 ಇಂಚ್, 7 ಇಂಚು. ಈ 7 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಎಕ್ಸ್ಟ್ರಾ ಒಂದು 2 ಇಂಚ್ ಮಾರ್ಜಿನ್ನು. ನೀವು ಸೊಂಟದ ಅಳತೆ ಎಷ್ಟು ತೊಗೊಂಡಿರ್ತೀರೋ, ಓಕೆನಾ, ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದನ್ನು 4 ಭಾಗ ಮಾಡಿ ಅದರಲ್ಲಿ 1 ಭಾಗನ ಇಲ್ಲಿ ಮಾರ್ಕ್ ಮಾಡಿ ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟು ವಿಡ್ತು ಸೈಡ್ ಫಿಟ್ಟಿಂಗ್ ಕಡೆ ಉಕ್ಸ್ಪಟ್ಟಿ ಕಡೆ ಎಷ್ಟು ಇಂಚ್ ರೆಡಿ ಇದೆ ಅಂತ ಟೇಪಿಂದ ಅಳತೆ ಮಾಡ್ಕೊಳ್ಳಿ. 3 ಇಂಚು ಮತ್ತು ಇದು 2 ಇಂಚಿದೆ. 3 ಇಂಚು ಅಂದರೆ ನಮಗೆ ಟೋಟಲಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, ಅಂದರೆ 4 ಇಂಚು. ಇಲ್ಲಿ 2 ಇಂಚು ಅಂದರೆ ಟೋಟಲ್ 1 ಇಂಚು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಟೋಟಲಾಗಿ 3 ಇಂಚು. ಶೇಪು ಈ ರೀತಿ ನೀವು ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿಕೊಂಡು ಈಸಿಯಾಗಿ ಕಟ್ ಮಾಡ್ಬೋದು. ಈ ರೀತಿ ಒಂದು ನಾಚ್ ಮಾಡಿ, ಇದು ನಿಮಗೆ ಸೈಡ್ ಫಿಟ್ಟಿಂಗ್ ಕಡೆ ಅಂತ ಗುರುತಿರುತ್ತೆ. ಇದು ನಿಮಗೆ ಫ್ರಂಟ್ ಸೈಡ್ ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟು, ಬ್ಯಾಕ್ ಸೈಡ್ ಪಾರ್ಟು, ಸ್ಲೀವ್ಸು, ಕ್ರಾಸ್ ಬೆಲ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ, ಓಕೆನಾ. ಇದು ಮತ್ತು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು. ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫೋಲ್ಡಿಂಗ್ ಮಾಡಿಬಿಟ್ಟು ಈಸಿಯಾಗಿ ಕಟ್ ಮಾಡ್ಬೋದು. ನೀವು ಎಷ್ಟು ಬೇಗ ಕಟ್ ಮಾಡಬೇಕು ಅಂದರು, ಓಕೆನಾ. ಲೈನಿಂಗು ಐರನ್ ಮಾಡಿಕೊಂಡು, ಲೈನಿಂಗ್ ಅಳತೆ ಬ್ಲೌಸ್ ಕೊಟ್ಟರೆ ಲೈನಿಂಗ್ನ ಫಸ್ಟ್ ಐರನ್ ಮಾಡಿಕೊಂಡು ಅಳತೆ ಬ್ಲೌಸ್ನ ತಗೊಂಡು ಅದರಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಈ ರೀತಿ ಸ್ಪೀಡಾಗಿ ಕಟ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಮೇನ್ ಫ್ಯಾಬ್ರಿಕ್ಕು ಸೇರಿಕೊಂಡು ಕಟ್ ಮಾಡಬೇಕಂದ್ರೆ ಒಂದು 20 ರಿಂದ 25 ನಿಮಿಷ ಅಂತೂ ಕಂಪಲ್ಸರಿ ಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಲೈನಿಂಗ್ನ ಐರನ್ ಮಾಡಿಕೊಂಡು ಫಸ್ಟು, ಆಮೇಲೆ ಅಳತೆ ಬ್ಲೌಸ್ನ ತೊಗೊಂಡು ಅದರಲ್ಲಿರುವಂಥ ಅಳತೆಗೆ ಲೈನಿಂಗ್ನ ಕಟ್ ಮಾಡಿಕೊಂಡು ನಂತರ ಮೇನ್ ಫ್ಯಾಬ್ರಿಕ್ ಏನಾದರೂ ಸುಕ್ಕಿದ್ರೆ ಅದನ್ನು ಐರನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ಒಂದು ಬ್ಲೌಸು ಅಂದರೆ ಮ್ಯಾಕ್ಸಿಮಮ್ 20 ರಿಂದ 25 ನಿಮಿಷ ಅಂತೂ ಕಂಪಲ್ಸರಿ ಬೇಕಾಗುತ್ತೆ ಸ್ಪೀಡಾಗಿ ಕಟ್ ಮಾಡಿದ್ರು. ನಾನು ಕಟ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಅಂತೂ ಬೇಕೇ ಬೇಕು ಕಂಪಲ್ಸರಿ, ಓಕೆನಾ. ಈ ರೀತಿ 1 ಅವರ್ಗೆ ನಾನ್ ಸ್ಟಾಪಾಗಿ ನಾವು ಬೇರೆ ವರ್ಕ್ ಏನು ಇಲ್ದಂಗೆ ಕಟ್ ಮಾಡೋದಾದರೆ 3 ಬ್ಲೌಸ್ನ ಈಸಿಯಾಗಿ ಕಟ್ ಮಾಡ್ಬೋದು. ಇಷ್ಟು ಇದು ನಿಮಗೆ ಸ್ಪೀಡಾಗಿ ಕಟಿಂಗ್ ಮಾಡೋದಕ್ಕೆ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಟ್ಟಿರೋದು. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನನಗೂ ಸ್ವಲ್ಪ ಸಪೋರ್ಟ್ ಇರುತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.